ಗಜೇಂದ್ರಗಡದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಗೌರವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾ ಅನಿಲ್ ತೋಟದ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಭಾಷಣದಲ್ಲಿ ಅವರು ನಮ್ಮ ದೇಶದ ಮಹಾನ್ ಹಾಗೂ ವಿಶಿಷ್ಟವಾದ ಭಾರತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಕರ್ತವ್ಯಗಳನ್ನು ನಿರ್ದಿಷ್ಟಗೊಳಿಸಿದೆ. ನಾವು ನಮ್ಮ ಹಕ್ಕುಗಳನ್ನು ಮಾತ್ರವಲ್ಲ, ನಮ್ಮ ಕರ್ತವ್ಯಗಳನ್ನು ಸಹ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತ ಸಮಿತಿಯ ಸದಸ್ಯರಾದ ರಾಜಾ ಸಾಂಗ್ಲಿಕರ್ ರವರು ಮಾತನಾಡಿ ಗಣರಾಜ್ಯೋತ್ಸವದ ಮಹತ್ವವನ್ನು ವಿವರಿಸಿ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವ ಮೂಲಕ ದೇಶವನ್ನು ಬಲಿಷ್ಠಗೊಳಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ರೋಗಿಗಳು ಹಾಗೂ ಸಾರ್ವಜನಿಕ ನಾಗರಿಕರು ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು. ದೇಶಭಕ್ತಿ ಘೋಷಣೆಗಳೊಂದಿಗೆ ನಡೆದ ಧ್ವಜಾರೋಹಣ ಕಾರ್ಯಕ್ರಮವು ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್ NKS TV4 ಗಜೇಂದ್ರಗಡ. ಪ್ರಥಮದಲ್ಲಿ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಇಡೀ ದೇಶ 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಕೂಡ ಇವತ್ತು ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಡಾ ಅನಿಲ್ ಕುಮಾರ್ ತೋಟದ್ರವರೇ, ಜೊತೆಗೆ ನಮ್ಮೆಲ್ಲ ವೈದ್ಯರುಗಳೇ, ವೈದ್ಯ ಸಿಬ್ಬಂದಿಗಳೇ, ಇವತ್ತು ಪ್ರತಿ ವರ್ಷ ನಾವೆಲ್ಲ ಕೂಡ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಬರೀ ಆಚರಣೆ ಅಷ್ಟೇ ಅಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಆಸೆ ಏನೈತಂದ್ರೆ, ನಾವು ಈ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಕೂಡ ಜನಿಸಿದ್ದೇವೆ. ಭಾರತ ಪುಣ್ಯಭೂಮಿಯಲ್ಲಿ ಜನಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲರೂ ಕೂಡ ಸಹಬಾಳ್ವೆಯನ್ನು ಕೂಡ ಮಾಡ್ತಾಯಿದ್ದೇವೆ. ಎಲ್ಲರೂ ಇವತ್ತು ಪ್ರಗತಿಯತ್ತ ನಾವು ಹೆಜ್ಜೆಯನ್ನು ಇಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ಆಸೆ, ವಿಶೇಷವಾಗಿ ಗಜೇಂದ್ರಗಡ ಈ ಭಾಗದ ಜನರ ಆಸೆ ಏನೈತಂದ್ರೆ, ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ನಮ್ಮದು ಏನು ತಾಲೂಕಾ ಮಟ್ಟಕ್ಕೆ ಏರಿಕೆ ಆಗಬೇಕು, ಮೇಲ್ದರ್ಜೆಗೆ ಏರಬೇಕಂತಕ್ಕಂಥ ಒಂದು ಆಸೆ ನಮ್ಮೆಲ್ಲರದು ಕೂಡ ಆಗಿದೆ. ಇವತ್ತು ನಮ್ಮ ಆಸೆಗೆ ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ನಮ್ಮೆಲ್ಲ ಆಸೆ ಬೇಡಿಕೆಗಳಿಗೆ ಅವರೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಬಹುಶಃ ನಾವು ಮುಂಬರ್ತಕ್ಕಂಥ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪೂರ್ವದಲ್ಲಿ ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರ್ತೈತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಿರಂತರವಾಗಿ ಮಾನ್ಯ ಶಾಸಕರ ಜೊತೆಗೆ ನಾವು ಸಂಪರ್ಕ ಮಾಡಿದಾಗ ಕಳೆದ ಬಜೆಟ್ನಲ್ಲೇ ಇವತ್ತು ಘೋಷಣೆ ಆಗೋದಿತ್ತು. ಮುಂದಿನ ಏನು ಈ ಬಜೆಟ್ನಲ್ಲಿ ಹಣಕಾಸು ಪ್ರಕ್ರಿಯೆಗಳು ಏನು ನಡೀತಾವೋ ಬರ್ತಕ್ಕಂಥ ಈ ಬಜೆಟ್ನಲ್ಲಿ ಘೋಷಣೆ ಆಗ್ತೈತೆ ಅಂತಕ್ಕಂಥ ಭರವಸೆಯನ್ನು ಕೂಡ ಮಾನ್ಯ ಶಾಸಕರು ನೀಡಿದ್ದಾರೆ. ನಾವೆಲ್ಲ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರನ್ನು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಈಗಾಗಲೇ ನಾವು ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಕ್ಕಂಥ ಸೇವೆಯನ್ನು ಇವತ್ತು ಗಜೇಂದ್ರಗಡ ತಾಲೂಕು ಮಾತ್ರ ಅಷ್ಟೇ ಅಲ್ಲ, ಅಕ್ಕಪಕ್ಕದ ತಾಲೂಕುಗಳಲ್ಲಿ ಕೂಡ ಜನ ಇವತ್ತು ನಮ್ಮ ಆಸ್ಪತ್ರೆ ಬಗ್ಗೆ ಮಾತನಾಡ್ತಾರೆ. ಯಾಕಂದ್ರೆ ಹಂತ ಹಂತವಾಗಿ ಪ್ರಗತಿಯನ್ನು ಹೊಂದಿರತಕ್ಕಂಥ ಆಸ್ಪತ್ರೆ, ಹಂತ ಹಂತವಾಗಿ ಜನರಿಗೆ ಸೇವೆಯನ್ನು ನೀಡ್ತಿರ್ತಕ್ಕಂಥ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು, ವೈದ್ಯರು ಇದೇ ರೀತಿ ಹೆಚ್ಚಿನ ಬಡ ರೋಗಿಗಳಿಗೆ ಒಂದು ಸೇವೆಯನ್ನು ಒದಗಿಸೋದ್ರ ಜೊತೆಗೆ ಇವತ್ತು ನಮ್ಮ ಏನು ಸಮುದಾಯ ಆರೋಗ್ಯ ಕೇಂದ್ರದ ಜೊತೆಗೆ ಕ್ಷೇತ್ರದ ಶಾಸಕರ ಹೆಸರು ಕೂಡ ಒಂದು ಬರಲಿಕ್ಕೆ ತಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಸೇವೆಯನ್ನು ತಾವು ನೀಡಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ. ಧನ್ಯವಾದಗಳು. ಗಣರಾಜ್ಯೋತ್ಸವದ ಅಂಗವಾಗಿ
ಈ ಒಂದು ಕಾರ್ಯಕ್ರಮದ ಏನಪ್ಪ ಅಂದರೆ ನಮ್ಮ ಜೊತೆ ಭಾಗವಹಿಸಿದಂಥ ನಮ್ಮ ಈ ಆಸ್ಪತ್ರೆಯ ARS ಕಮಿಟಿ ಮೆಂಬರ್ಗಳಂತ ಡಾಕ್ಟರ್ ಸಂಗೀಲ್ಕರ್ ಸರ್ ಅವರೇ ಹಾಗೂ ವೀಣಾ ಮೇಡಮ್ ಅವರೇ, ವಿದ್ಯಾ ಮೇಡಮ್ ಅವರೇ ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರು, ತಮಗೆ ಪ್ರಪ್ರಥಮ ಏನಪ್ಪ ಅಂದರೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಏನಪ್ಪ ಅಂತಂದ್ರೆ ನಾವು ಇದನ್ನು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಯಾಕಂದರೆ ಈ ಆಚರಿಸೋದು ಉದ್ದೇಶ ಏನು ಅನ್ನೋದನ್ನು ಫಸ್ಟ್ ನಾವು ಅರ್ಥಕೊಂಡಾಗ ಮಾತ್ರ ಏನಪ್ಪ ಅಂದ್ರೆ ಇಂಥ ಆಚರಣೆಗೆ ಒಂದು ಅರ್ಥ ಬರುತ್ತೆ ಅಂತ ನಮ್ಮೊಂದು ಏನಪ್ಪ ಅಂದರೆ. ಯಾಕಂದ್ರೆ ಈಗ ಒಂದು ಸಲ ಏನಾಗತ್ತೆ ಅಂತಂದ್ರೆ, ಈಗ ನಮ್ಮ ದೇಶದ ಏನಾಗತ್ತೆ ಅಂದ್ರೆ, ಈ ಸ್ವತಂತ್ರ ಸಿಕ್ಕ ನಂತರ ಈಗ ಸ್ವತಂತ್ರಕ್ಕೆ ಎಷ್ಟು ಮಂದಿ ಹೋರಾಟ ಮಾಡಿದರು, ಸ್ವತಂತ್ರ ಸಿಕ್ಕ ನಂತರ ಏನಪ್ಪ ಅಂತಂದ್ರೆ ನಮ್ಮದೇ ಆದ ಒಂದು ಆಡಳಿತ ಬೇಕು ಅಂತ ಹೇಳಿ ಇದಕ್ಕೂ ಅನೇಕ ಜನ ಏನಪ್ಪ ಅಂದ್ರೆ ಶ್ರಮಿಸಿದ್ರು. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತೆಗೆದುಕೊಂಡು ನಮ್ಗೆ ಯಾವ ರೀತಿ ಏನಪ್ಪ ಅಂದ್ರೆ ನಾವು ಸ್ವತಂತ್ರವಾಗಿ ಅಂದರೆ ಎಲ್ಲ ರೀತಿಯಿಂದನೂ ಒಂದು ವೈಶಿಷ್ಟ್ಯಮಯವಾಗಿ ಏನಪ್ಪ ಅಂದ್ರೆ ನಾವು ಸ್ವತಂತ್ರವಾಗಿ ನಮ್ಮದೇ ಆದ ಒಂದು ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಏನಪ್ಪ ಅಂದ್ರೆ ನಮಗೆ ಒಂದು ಅವಕಾಶ ಮಾಡಿಕೊಟ್ರಲ್ಲ. ಅದಕ್ಕೆ ಇಂಥ ಒಂದು ದಿನವನ್ನು ಏನಪ್ಪ ಅಂತಂದ್ರೆ ನಾವು ಅಂಥ ಏನಪ್ಪ ಅಂದ್ರೆ ಪುಣ್ಯಾತ್ಮರಂಥ ಈ ದಿನವನ್ನು ಏನಪ್ಪ ಅಂದ್ರೆ ಅವ್ರನ್ನೆಲ್ಲರನ್ನೂ ನೆನೆಸಂಥ ದಿನ ಇವತ್ತು. ಮತ್ತು ಇನ್ನೊಂದು ಏನು ಹೇಳೋದು ಬಯಸಪ್ಪ ಅಂತಂತಂದ್ರೆ, ಈ ನಮ್ಮದು ಏನು ಈ ಪ್ರಜಾಪ್ರಭುತ್ವ ಏನು ನಮ್ಮ ದೇಶದಿದೆಯಲ್ಲ, ಅದು ಭಾಳ ವೈಶಿಷ್ಟ್ಯಮಯ ಆದಂಥದ್ದು. ಇದು ಕೆಲವು ಬೇರೆ ಬೇರೆ ದೇಶದೊಳಗೆ ಬೇರೆ ಬೇರೆ ರೀತಿ ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ಐತಿ. ಯಾಕಂದರೆ ನಮಗೆಲ್ಲ ಗೊತ್ತು, ಯಾಕಂದರೆ ಈ ಕಮ್ಯುನಿಸ್ಟ್ ಪ್ರಜಾಪ್ರಭುತ್ವ ಅಂತ ಕೆಲವು ದೇಶದಾಗ ಐತಿ. ಕೆಲವು ಮಂದಿ ಅದರೊಳಗೆ ಬೇರೆ ಬೇರೆ, ಈಗ ಅಮೇರಿಕಾ ಅಂತ ಹೋದ್ರು ಅಂತಂದ್ರೆ ಬಂಡವಾಳಶಾಹಿಗಳ ಪ್ರಜಾಪ್ರಭುತ್ವ ಅಂತ ಐತೆ ಅಲ್ಲಿ. ಇನ್ನು ಕೆಲವು ಧಾರ್ಮಿಕ ಪ್ರಜಾಪ್ರಭುತ್ವ ಐತಿ. ಈಗ ಕೆಲವು ಇಸ್ಲಾಮಿಕ್ ಇದಕ್ಕೆ ಹೋದ್ರೆ ಅಂದರೆ ಅಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವ ಅವ್ರದ್ದೇ ಅದೊಂದು ಧರ್ಮದ ಐತಿ. ಮತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ಹೆಂಗಪ್ಪ ಅಂತಂತಂದ್ರೆ ಭಾಳ ವೈಶಿಷ್ಟ್ಯವಾದಂಥ ಪ್ರಜಾಪ್ರಭುತ್ವ. ಇಲ್ಲಿ ಯಾಕಂತಂತಂದ್ರೆ ನೋಡಿ ಎಷ್ಟು ವೈಶಿಷ್ಟ್ಯ ಐತಂದ್ರೆ, ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾನೂನು ಅನ್ನೋದೈತಿ. ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಇದು ಕಾನೂನು. ಇಲ್ಲಿ ಈ ದೇಶದ ಇದಿರುವಂಥ ಪ್ರಾಣಿಗಳಿಗೆ ಐತಿ, ಗಿಡ ಮರಗಳಿಗೆ ಐತಿ, ಮಣ್ಣಿಗೂ ಐತಿ, ಮನುಷ್ಯರಿಗೆ ಐತಿ. ನೋಡಿ ಎಷ್ಟು ವೈಶಿಷ್ಟ್ಯ ಐತೆ ಅಂತಂದ್ರೆ, ಬರೀ ಒಂದು ಕಾನೂನು ಹೆಂಗಿರುತ್ತೆ ಅಂದ್ರೆ, ಈಗ ನಮ್ಮ ದೇಶ ಹೆಂಗೈತೆ ಬರೀ ಮಾನವರಿಗೆ ಅಷ್ಟೇ ಇಲ್ಲ. ಒಂದು ಏನೋ ಒಂದು ಗಿಡ ಕಡಿಬೇಕಂದ್ರೂ ಒಂದು ಕಾನೂನು ಐತೆ ನಮ್ಮ ಇದರೊಳಗೆ, ಸಂವಿಧಾನದೊಳಗೆ. ಒಂದು ಪ್ರಾಣಿಗಳನ್ನು ನೀವು ಯಥೇಚ್ಛವಾಗಿ ಏನು ಇದನ್ನು ಮಾಡೋಕ್ಕಾಗಲ್ಲ, ಅದಕ್ಕೂ ಒಂದು ಕಾನೂನು ಅಂತ ಇದರೊಳಗೆ ನಮ್ಮ ಸಂವಿಧಾನದೊಳಗೆ ಐತಿ. ಅದಕ್ಕೆ ಇಂಥ ಸಂವಿಧಾನ ಎಲ್ಲಾದರೂ ಇತ್ತಂತಂದ್ರೆ ಅದು ನಮ್ಮ ದೇಶದ ಸಂವಿಧಾನ ಅನ್ನೋಕ್ಕೆ ಏನಪ್ಪ ಅಂದ್ರೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಅದಕ್ಕೆ ಏನಪ್ಪ ಅಂದ್ರೆ ಈ ಒಂದು ವರ್ಷದ ಗಣರಾಜ್ಯೋತ್ಸವನ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಏನು ಏನಪ್ಪ ಅಂದ್ರೆ ವಿಕಸಿತ ಭಾರತ ಮತ್ತು ಏನಪ್ಪ ಅಂತಂದ್ರೆ ಆತ್ಮನಿರ್ಭರ ಭಾರತ ಮತ್ತು 150ನೇ ಈ ಒಂದೇ ಮಾತರಂ ಏನು ಇದೈತಲ್ಲ, ಈ ಒಂದು ಗೀತೆಯ 150ನೇ ವರ್ಷದ ಒಂದು ಸಂಭ್ರಮಾಚರಣೆ ಅಂತ ಕೂಡ ಈ ಅಂತಂದರೆ ಗಣರಾಜ್ಯೋತ್ಸವ ವಿಶೇಷತೆ ಅಂತೇಳಿ ನಾವು ಈ ವರ್ಷ ಆಚರಿಸ್ತಾ ಇದ್ದೀವಿ. ಮತ್ತು ಇದು ಏನಪ್ಪ ಅಂದ್ರೆ ಉದ್ದೇಶ 2047 ಅನ್ನೋದ್ರೊಳಗನ ಏನಪ್ಪ ಅಂತಂದ್ರೆ ಇದು ವಿಕಸಿತ ಭಾರತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು. ಮತ್ತು ಗಾಂಧೀಜಿಯವರು ಕಂಡಂಥ ಕನಸಿನೊಳಗೆ ಏನೈತಲ್ಲ ಅಂದರೆ ಒಬ್ಬ ಅಂತಂದ್ರೆ ಪ್ರತಿಯೊಬ್ಬ ಮಹಿಳೆ ಕೂಡ ರಾತ್ರಿ ಏನಪ್ಪ ಅಂದ್ರೆ ಯಾರ್ದು ಹಂಗಿಲ್ಲದ ಈಗ ಯಾವುದು ಭಯ ಇಲ್ಲದನ ಏನಪ್ಪ ಅಂದ್ರೆ ಈ ದೇಶದೊಳಗೆ ಸುತ್ತಾಡೋಂಥ ವ್ಯವಸ್ಥೆ ಬರಬೇಕು ಅಂತೇಳಿ ಅವ್ರೇನು ಕನಸು ಕಂಡಿದ್ರಲ್ಲ, ಅದು ಕೂಡ ಏನಪ್ಪ ಅಂತಂದ್ರೆ ಅದು ಆಗಬೇಕು ಅಂಥೇಳಿ ಈ ಸಲ ಏನು ಮಾಡಾಕತ್ತಾರೆ ಅಂದರೆ ದೇಶದೊಳಗೆ ಅದೊಂದು ಉದ್ದೇಶ ಇಟ್ಕೊಂಡು ಈ ವರ್ಷದ ಎಸ್ಪೆಷಲಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ಇದ್ರೊಳಗೆ ಏನೇನು ಬರ್ತಂದ್ರೆ, ಈಗ ಸ್ತ್ರೀಯರ ಸಬಲೀಕರಣ ಅಂತೇಳಿ ಮಾಡ್ಕೊಂಡಾರ, ಯುವಕರ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರೆ, ಮತ್ತು ಹೆಚ್ಚು ಏನಪ್ಪ ಅಂತಂದ್ರೆ ಬಡವರ ಏಳಿಗೆಗಾಗಿ ಒಂದು ರೈತರನ್ನ ಏನಪ್ಪ ಅಂದರೆ ಹೆಚ್ಚು ಮುನ್ನೆಲೆಗೆ ತರಬೇಕು, ಬಡವರನ್ನ ಏನಪ್ಪ ಅಂತಂದ್ರೆ ಹೆಚ್ಚು ಏನಪ್ಪ ಅಂತಂದ್ರೆ ಅವ್ರಿಗೆ ಇನ್ನೂ ಮೇನ್ ಸ್ಕ್ರೀನ್ ತರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ದೇಶದ ಈ ವರ್ಷನ ವಿಶೇಷವಾಗಿ ನಾವು ಏನಪ್ಪ ಅಂದ್ರೆ ಗಣರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾನು ತಮಗೆ ಹೇಳೋದು ಏನಪ್ಪ ಅಂತಂದರೆ, ಏನು ನಮ್ಮ ಸಂವಿಧಾನ ಕೊಟ್ಟಾರಲ್ಲ ಸರ್, ಈಗ ನಮ್ಮ ಸಂವಿಧಾನ ಹೆಂಗಾಗ್ಬಿಡ್ತು ಅಂತಂದ್ರೆ ಒಂದೇ ರೀತಿಯಲ್ಲಿ ಆವಾಗ ಒಂದು ಸಲ ಈ ಸಂವಿಧಾನ ಏನು ನಮ್ಮ ದೇಶಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ದೇಶಕ್ಕೆ ಕೊಟ್ಟರಲ್ಲ, ಅದರೊಳಗೆ ಏನು ಆಯ್ತು ಅಂತಂದ್ರೆ ನಾವು ಈಗ ರಾಜಕೀಯವಾಗಿ ಸಮಾನತೆ ಬಂದಿತ್ತು ಅವಾಗ ಅವ್ರು ಕೊಟ್ಟಾಗ. ಅಂದ್ರೆ ರಾಜಕೀಯವಾಗಿ ನಮ್ಗೆ ಎಷ್ಟು ಶಕ್ತಿ ಬಂದಿತ್ತು ಅಂದ್ರೆ ನಾವು ಓಟ್ ಹಾಕಿದ್ವಿ ಅಂದ್ರೆ
ನಮ್ಮನ್ನು ಆರಿಸಿ ತರಬೇಕು ಅಥವಾ ನಮ್ಮ ವ್ಯಕ್ತಿನ ಯಾರನ್ನಾರ ಆರಿಸಿ ತರೋಂಥ ಶಕ್ತಿ ಯಾರಿಗಾರ ಅಂತಂದ್ರೆ ನಮಗಿತ್ತು. ಅದರೊಳಗೆ ಸಮಾನತೆ ಬಂತು. ಬಟ್ ಒಂದು ಏನಾಯ್ತಂದ್ರೆ ಅವ್ರು ಏನು ಮಾಡಿಬಿಟ್ರು ಅಂತಂದ್ರೆ ನೆಕ್ಸ್ಟ್ ಬರೋಂಥ ದಿನದೊಳಗೆ ಇವರ ಮುಂದೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನಪ್ಪ ಅಂದ್ರೆ ಸಮಾನತೆಯನ್ನು ಮುಂದೆ ಬರೋಂಥ ನಿಯಮ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಚೇಂಜ್ ಹಾಕೋದು ನಿಮ್ಮಲ್ಲೇ ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಬರಲಿ, ಆ ಸಮಾನತೆಯನ್ನು ನೀವೇ ಕಂಡುಕೊಡ್ರಿ ಅಂತೇಳಿ ಹೇಳಿದರು. ಯಾಕಂದರೆ ಈಗ ನೀವು ನೋಡಿದ್ರಿ ಇಡೀ ಜಗತ್ತಿನೊಳಗೆ ಆರ್ಥಿಕವಾಗಿ ಎಲ್ಲರೂ ಸಮಾನರಿಲ್ಲ ಇಲ್ಲ, ಮತ್ತು ಸಾಮಾಜಿಕವಾಗಿ ಎಲ್ಲರೂ ಸಮಾನರದಾರನೂ ಇಲ್ಲ. ರಾಜಕೀಯವಾಗಿ ಸಮಾನತೆ ಏಕೆ? ಯಾಕಂದ್ರೆ ನಾನು ಓಟ್ ಹಾಕಿದ್ದೆ ಅಂದ್ರೆ ನಮ್ಮವನ್ನ ಅಥವಾ ನಾನು ಯಾರಿಗೆ ಬೇಕಂತ ಅವ್ರಿಗೆ ಓಟ್ ಹಾಕಿ ಸಮಾನತೆಯನ್ನು ಕಂಡುಕೋಬೋದು, ನಮ್ಮವನ್ನ ಆರಿಸ್ಬೋದು. ಅದೇ ರೀತಿ ಒಬ್ಬವನ್ನ ಶ್ರೀಮಂತನಾಗಿ ಮಾಡೋಕ್ಕೆ ಸಾಧ್ಯತೆ ಅಂತಲೇ ಇಲ್ಲ. ಸಾಮಾಜಿಕವಾಗಿ ಮತ್ತು ಇನ್ನೂ ಅಸ್ಪೃಶ್ಯತೆಯನ್ನು ಈಗ ಇಲ್ಲ, ಎಲ್ಲರನ್ನೂ ಸಮಾನ ಇದರೊಳಗೆ ತರೋಕ್ಕಾಗೈತೇನೋ ಅದು ಕೂಡ ಇನ್ನೂ ಇಲ್ಲ. ಯಾಕಂದ್ರೆ ಅಂದಿನ ಅಂಬೇಡ್ಕರ್ ಅವ್ರ ಕನಸು ಏನಿತ್ತಪ್ಪ ಅಂತಂತಂದ್ರೆ ಮುಂದೆ ಈಗೇನು ಮುನ್ನೆಲೆಗೆ ಇವರೆಲ್ಲ ಮುಂದೆ ಈಗ ನಾವು ಇವ್ರು ಕೈ ಕೊಡ್ತಿಲ್ಲ, ಇವರು ಮುಂದುವರೆದು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನೆಲ್ಲ ಸರಿಪಡಿಸ್ತಾರ ಅಂತ ಹೇಳಿ ಅವಾಗ ಅವ್ರು ಅಂದ್ಕೊಂಡಿದ್ರು. ಅವ್ರ ಕನಸು ಅದು ಇತ್ತು. ಇನ್ನೂ ಕೂಡ ಏನಪ್ಪ ಅಂದ್ರೆ ಅದು ಆಗ್ತಾಯಿದೆ. ಇನ್ನೂ ನಾವು ಏನಪ್ಪ ಅಂದ್ರೆ ಯಾಕೆ ಹಂಗೆ ಆಗತ್ತಂದ್ರೆ ಈಗ ನಾವ್ಯಾರು ಈಗ ಮುನ್ನೆಲೆಗೆ ಬಂದೀವಲ್ಲ, ಮುನ್ನೆಲೆಯಲ್ಲಿ ಬಂದರೆ ಏನು ಮಾಡಾಕತ್ತೀವಿ ಅಂತಂತಂದ್ರೆ ಹೆಚ್ಚು ಅದ್ರ ಕಡೆ ಗಮನ ಕೊಡಾಕತ್ತೀವಿ. ಈಗ ಒಂದು ಸಂಸ್ಥೆನ ಪೇಪರ್, ಈಗ ನಮ್ಮದು ಆಸ್ಪತ್ರೆ ಐತಿ, ನಾವು ಮುನ್ನೆಲೆ ಬಂದೀವಿ, ನಾವೇನು ಮಾಡತ್ತೀವಿ ನಮ್ಮ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಏನು ಮಾಡತ್ತೀವಿ ಹೋರಾಟ ಮಾಡಾಕತ್ತೀವಿ. ಕರ್ತವ್ಯಗಳ ಬಗ್ಗೆ ಯಾರು ಏನಪ್ಪ ಅಂದ್ರೆ ಅಷ್ಟು ಗಮನನ ಕೊಡಾಕತ್ತಿಲ್ಲ. ಹಂಗಾದಾಗ ಏನಾಗತ್ತೆ ಅಂತಂದ್ರೆ ಎಲ್ಲರನ್ನೂ ಮುನ್ನೆಲೆಗೆ ತಗೊಂಡು ಎಲ್ಲರಿಗೆ ಏನಪ್ಪ ಅಂದ್ರೆ ಸಮಾನತೆ ಕೊಡೋಂಥದ್ದು ಏನಪ್ಪ ಅಂದ್ರೆ ಕಷ್ಟ ಆಗಿಬಿಡುತ್ತೆ. ಈಗ ಯಾರನ್ನು ನಮ್ಮ ಈಗ ರಾಜಕೀಯವಾಗಿ ತಿಳ್ಕೊರಿ, ನಮ್ಮ ಕಮ್ಯುನಿಟೇಟಿವಾಗಿ ಇವನ್ನ ತೊಗೊಂಡೋಗಿ ಮುಂದೆ ಕಳಿಸ್ಬೇಕಂತೇಳಿ ಕಳಿಸ್ತೀವಿ. ಮುಂದೆ ಹೋದರೂ ಆ ಕಮ್ಯುನಿಟಿನ ಏನು ಮಾಡ್ತಾರೆ ಅಂತಂತಂದ್ರೆ ಎತ್ತಂಥ ವ್ಯವಸ್ಥೆ ಆಗ್ತಾಯಿಲ್ಲ. ಅವ್ರು ಎತ್ತಿದ್ರೆ ಅಂತಂದ್ರೆ ಆ ಕಮ್ಯುನಿಟಿ ಮೇಲೆ ಬರುತ್ತೆ. ಅವ್ರು ಏನು ಮಾಡ್ತಾರೆ ತಮ್ಮ ಸ್ವಂತ ಬೆಳವಣಿಗೆ ಸ್ವಾರ್ಥಕ್ಕೋಸ್ಕರ ಅಂತಂದ್ರೆ ಏನು ಮಾಡ್ತಾಯಿದ್ದಾರೆ, ಅದನ್ನು ಮರಿತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಅಲ್ಲೇ ಅಂತಲ್ಲ, ಈಗ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಅಂದರೆ ಒಂದು ಸಂಸ್ಥೆಯಿಂದ ಹಿಡಿದು ಎಲ್ಲರೂ ಅದೇ ರೀತಿಯ ಅದಕ್ಕೆ ಈಗ ಏನು ಗಾಂಧೀಜಿಯವ್ರ ಕಂಡ ಕನಸು ಆಗ್ತದೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕಂಡ ಕನಸು ಏನಿತ್ತು ಅಂತಂದ್ರೆ ಎಲ್ಲ ಏನಂತಂದ್ರೆ ವರ್ಗದೊಳಗೆ ಆಯ್ತು. ಅಂದರೆ ಸಾಮಾಜಿಕವಾಗಿ ಆಯ್ತು, ಆರ್ಥಿಕವಾಗಿ ಆಯ್ತು, ರಾಜಕೀಯವಾಗಿ ಅಂತಂತಂದ್ರೆ ಎಲ್ಲರೂ ಸಮಾನರಾಗಿ ಅಂದ್ರೆ ಬದುಕಬೇಕಂತ ಕನಸಿತ್ತಲ್ಲ, ಆ ಕನಸು ಏನಪ್ಪ ಅಂತಂತಂದ್ರೆ ಸಾಕಾರಗೊಳ್ಬೇಕಂತಂತಂದ್ರೆ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು. ಯಾಕಂದರೆ ಯಾರಿಗೆ ಈಗ ಗೊತ್ತಿರ್ಬೇಕು, ಈಗ ಯಾಕೆ ನಮಗೆ ರಿಸರ್ವೇಷನ್ ಬೇಕಂತ ಫೈಟ್ ಮಾಡ್ತೀವಿ ಅಂತಂದ್ರೆ ಈಗ ರಿಸರ್ವೇಷನ್ ಯಾಕೆ ಬೇಕು? ರಿಸರ್ವೇಷನ್ ಈಗ ನನಗೆ ರಿಸರ್ವೇಷನ್ ಬೇಕಂತ ಯಾವಾಗ ಹೋರಾಟ ನಡೀತಿತ್ತು ಅಂತಂದ್ರೆ ಯಾವಾಗ ನಾವು ವಿದ್ಯಾವಂತರಾಗೋದಿಲ್ಲ ಅವಾಗ ಇದು ಹೋರಾಟ ನಡೀತಿತ್ತು. ಈಗ ಒಂದು ಸಲ ವಿದ್ಯಾವಂತರಾಗ್ರಿ ಎಲ್ಲ ಕಮ್ಯುನಿಟಿ ಒಳಗೆ ಯಾರು ಓದಬೇಡ್ರಿ ಅಂತ ಅನ್ನೋದಿಲ್ಲ. ಸರ್ಕಾರ ನಿಮಗೆಲ್ಲ ಗೊತ್ತಿರುವಾಗ ಎಷ್ಟು ಕಾರ್ಯಕ್ರಮಗಳನ್ನು ತರಾದತ್ತಂದ್ರೆ ಈಗ 10-15 ವರ್ಷ ಈಗ ನೋಡಿ ನಾವು 8th 9th 10th ಇದ್ದಾಗ ಅಷ್ಟು ಹಾಸ್ಟೆಲ್ ಇದ್ದಿಲ್ಲ, ಅವಾಗ ಮಠಗಳಿತ್ತು. ಈಗ ನಾವು ಓದ್ಬೇಕಂದಾಗ ಏನು ಮಾಡ್ತಿದ್ವಿ, ನಾನು PUC ಇದ್ದಾಗ ಮುರುಘಾ ಮಠದಾಗಿದ್ದೆ, ಅದಕ್ಕಿಂತ ಕಡಿಮೆ ಇದ್ರೊಳಗೆ ಒಂದು ಮಠದಾಗಿದ್ದೆ. ಬಟ್ ಈಗೇನಾಗೈತಿ, ಸರ್ಕಾರ ಅದನ್ನು ಗಮನಕ್ಕೆ ತೊಗೊಂಡು ಎಲ್ಲರೂ ಯಾಕಂದ್ರೆ ಆ ರೀತಿ ಬರೋಕ್ಕಾಗಲ್ಲ ಅಂತೇಳಿ ಏನು ಮಾಡಿದ್ರೆ ಹಲವಾರು ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ. ಕಷ್ಟೈತಿಗೆ ಮೊರಾರ್ಜಿ ಅಂತ ಹಾಸ್ಟೆಲ್ಗಳದವು, ಆದರ್ಶ ಅಂತ ಹಾಸ್ಟೆಲ್ಗಳದವು. ಅಂದರೆ ಯಾಕೆ ಹಿಂಗೆ ಮಾಡಾಕತ್ತಾರಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನಪ್ಪ ಅಂದ್ರೆ ಮುನ್ನೆಲೆಗೆ ಬರ್ರಿ. ಕೆಲವು ಮಂದಿಗೆ ಶಿಕ್ಷಣ ವಂಚಿತ ಆಗಬಾರ್ದು, ಕೆಲವು ಮಂದಿಗೆ ಶಿಕ್ಷಣ ಕಲಿಕೆ ಮತ್ತು ಆರ್ಥಿಕವಾಗಿ ತೊಂದರೆ ಆಗುತ್ತೆ. ಅಂಥವ್ರಿಗೆ ಏನು ಮಾಡಬೇಕು, ಫ್ರೀ ಸ್ಕೂಲ್ಗಳಾಗ್ಯವು ಮತ್ತು ಹಾಸ್ಟೆಲ್ ಆಗ್ಯಾವ, ಅವ್ರು ಊಟಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಓದಾಕೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಫ್ರೀ ಸ್ಕೂಲ್ಗಳನ್ನು ಇದು ಮಾಡಾಕತ್ತಾರ. ಅವ್ರು ಈ ರೀತಿ ವಿದ್ಯಾವಂತರಾದಾಗ ಏನಪ್ಪ ಅಂತಂತಂದ್ರೆ ಏನಪ್ಪ ಅಂದ್ರೆ ನಮಗೆ ರಿಸರ್ವೇಷನ್ ಬೇಕು ಅಂತ ಇದು ಹೋರಾಟ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲರೂ ವಿದ್ಯಾವಂತರಾದ್ರೆ ಅದು ಅವಾಗ ಅವಶ್ಯಕತೆನೇ ಬರೋದಿಲ್ಲ. ಅದಕ್ಕೆ ಅವ್ರು ಕಂಡಂಥ ಕನಸು ಏನು ಅಂಬೇಡ್ಕರ್ ಅಂತಂದ್ರೆ ಎಲ್ಲ ಜನನೂ ವಿದ್ಯಾವಂತರಾಗ ಅಂದಾಗ ಮಾತ್ರ ಏನಪ್ಪ ಅಂತಂದ್ರೆ ಅವರಿಗೆ ಏನು ಈ ಸಂವಿಧಾನವನ್ನು ಕೊಟ್ಟಾರಲ್ಲ ಅವಾಗ ಅಂತಂದ್ರೆ ಅವ್ರಿಗೆ ನಿಜವಾಗಿ ಅರ್ಥ ಬರುತ್ತೆ. ಅದಕ್ಕೆ ನಾವು ಏನಂತಂದ್ರೆ ಬರೀ ಹಕ್ಕುಗಳ ಬಗ್ಗೆ ಅಷ್ಟೇ ಅಲ್ಲ, ಕರ್ತವ್ಯಗಳ ಬಗ್ಗೆನೂ ಏನಪ್ಪ ಅಂದ್ರೆ ನಮ್ಗೆ ಕೊಟ್ಟಂಥ ನಾವು ಯಾಕಂದ್ರೆ ಈ ದೇಶದ ಸುತ್ತಮುತ್ತ ನಿಮ್ಗೆಲ್ಲ ಗಡಿ ಒಳಗೆ ಎಷ್ಟು ಮಂದಿ ಪ್ರಾಣ ಬಿಡ್ತಾರೆ. ನಮ್ಮದು ಒಂದು ಲಾಸ್ಟ್ ಟೈಮ್ ಅನ್ಪೂರ್ಣ ಅಂತ ಅವ್ರದ್ದೊಂದು ಉದಾಹರಣೆ ತೊಗೊಂಡಿದ್ದೆ. ಒಂದು ತಿಂಗಳ ರಜೆ ತೊಗೊಂಡು ಹೋಗಿದ್ರು. ಅವರು ತೊಗೊಂಡು ಹೋಗಿ ಅಲ್ಲಿ ಮೂಟೆಗಟ್ಟಲೆ ಏನಾಗ್ಬಿಡ್ತು, ಯುದ್ಧ ಡಿಕ್ಲೇರ್ ಆಗಿಬಿಡ್ತು. ಈ ಪಹಲ್ಗಾಮ್ ಒಂದು ಯುದ್ಧ ಆತಲ್ಲ, ಅವಾಗ ಅವ್ರು ಅಲ್ಲಿ ಹೋಗಿ ರೀಚ್ ಆದಗಟ್ಟಲೆ ಅಲ್ಲಿ ಒಂದು ಏನಾಯ್ತಂದ್ರೆ ಯುದ್ಧ ಡಿಕ್ಲೇರ್ ಆಗ್ತದೆ. ಅವ್ರು ಅಲ್ಲೇ ಸಿಕ್ಕೊಂಬಿಟ್ಟು ಅವ್ರದ್ದು ಎಷ್ಟು ಪರಿಸ್ಥಿತಿ ಹೆಂಗಿರುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ, ಸಣ್ಣ ಪುಟ್ಟ ಕೆಲಸ ಕೊಟ್ಟಾಗ ನಾವು ಎಷ್ಟು ಇದು ಮಾಡ್ತಿರ್ತೀವಿ, ಬರೀ ಏನು ಮಾಡ್ತಿದ್ವಿ ಅವ್ರ ಮ್ಯಾಗ ಇವ್ರು ಹಾಕೋದು, ಇವ್ರ ಮ್ಯಾಗ ಅವ್ರು ಹಾಕೋದು. ಇವತ್ತು ಧ್ವಜಾರೋಹಣಕ್ಕೆ ಮೇಡಮ್ ನಾವು ಮಾತಾಡ್ತಾ ಇದ್ವಿ ಏನಂತ,
ಈಗ 7 ಗಂಟೆಗೆ ಮದುವೆ ಇತ್ತು, 7:00 ಹಾರ್ಬೇಕತ್ತ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ಇವ್ರಿಗೆ ಇಲ್ಲ ಅವ್ರು ಬಂದಿಲ್ಲ ಅನ್ನೋದು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ. ಹಿಂಗೆಲ್ಲ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಸಂಸ್ಥೆದ ಹಿಂಗಿರುತ್ತೆ. ಅಂದರೆ ದೇಶವನ್ನು ಮುನ್ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ನಾವಿಲ್ಲಿ ಒಳಗೆ ಇಟ್ಕೊಂಡು ಎಲ್ಲ ಸರ್ಕಾರ ಫೆಸಿಲಿಟೀಸ್ ಕೊಟ್ಟಿರುತ್ತೆ ನಮಗೆ. ಇರಾಕೆ ವ್ಯವಸ್ಥೆ ಕೊಡುತ್ತೆ, ತಿಂಗಳ ಸ್ಯಾಲ್ರಿ ಕೊಡುತ್ತೆ, ಎಲ್ಲ ಕೊಟ್ಟರು ಏನಪ್ಪ ಅಂತಂದ್ರೆ ನಾವು ಈ ರೀತಿ ಗಡಿದೊಳಗೆ ಇದ್ದಾರೆ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರಿಗೆ ಎಷ್ಟೋ ಸಲ ಊಟ ಸಿಗೋಂಗಿಲ್ಲ. ಎಷ್ಟೋ ದಿನ ಏನಪ್ಪ ಅಂದ್ರೆ ಅವ್ರು ಮನೆಗೆ ಹೊಳ್ಳಿ ಬರ್ತೀನಿ ಅನ್ನೋದು ಅವ್ರಿಗೆ ಇದು ಇರೋಂಗಿಲ್ಲ. ಹೊಳ್ಳಿ ನಾವು ಹೊಳ್ಳಿ ನಾವು ಏನಪ್ಪ ಅಂದ್ರೆ ನಮ್ಮ ಫ್ಯಾಮ್ಲಿ ಜಾಯ್ನ್ ಆಗ್ತೀವ ಏನೋ ಸರ್ವಿಸ್ ಮುಗಿಯೋಳೇನೋ ಅನ್ನೋರಿಗೆ ಅವ್ರಿಗೆ ಇದು ಇರೋಂಗಿಲ್ಲ. ಅದಕ್ಕೆ ನಾವೆಲ್ಲ ಅದನ್ನು ಗಮನದಾಗ ಇಡ್ಬೇಕು. ಯಾಕಂದರೆ ಬರೀ ಏನಪ್ಪ ಅಂದ್ರೆ ಇದನ್ನು ಇಷ್ಟು ನಾವು ಸ್ವತಂತ್ರವಾಗಿ ಬದುಕಬೇಕಪ್ಪ ಇಷ್ಟೆಲ್ಲ ನಾವು ನೋಡಿಲ್ಲ. ಇದನ್ನು ಲಾಸ್ಟ್ ಹೆಂಗಿತ್ತು ಅಂತಂದ್ರೆ ಅವಾಗೆಲ್ಲ ಹೆಂಗಿತ್ತು, ಈಗ ಯಾಕೆ ನಮ್ಗೆ ಪ್ರಾಬ್ಲಮ್ ಆದತ್ತಂದ್ರೆ ಅಂತ ನಾವು ನೋಡಿ ಫಸ್ಟ್ ಸ್ವತಂತ್ರಕ್ಕಿಂತ ಮೊದಲು ಹೆಂಗಿದ್ವಿ, ಬೇರೊಬ್ಬರು ಇದರಾಗಿದ್ವಿ, ಬ್ರಿಟಿಷರು ಆಡಳಿತದಾಗಿದ್ವಿ, ಅವ್ರು ಹೇಳ್ದಂಗೆ ಕೇಳ್ತಿದ್ವಿ. ಬಟ್ ಈಗ ಸ್ವತಂತ್ರ ನಂತರ ಏನಾಗ್ತೈತಂದ್ರೆ ಎಲ್ಲವೂ ಯಾಕೆ ಹಂಗೆ ಆಗ್ತದೆ, ಎಲ್ಲವೂ ಈ ಕೆಲಸದ್ದು ಸ್ವಲ್ಪ ಇದೆ. ನಾವೆಲ್ಲ ಸಿನ್ಸಿಯರಾಗಿ ವರ್ಕ್ ಮಾಡಾಕತ್ತಿಲ್ಲ ಅಂತೇಳಿ ಸರ್ಕಾರನ ಏನು ಮಾಡಾಕತ್ತಾವಂದ್ರೆ ಇವರೆಲ್ಲ ಒಳ್ಳೆ ಸ್ಯಾಲ್ರಿ ಕೊಟ್ಟು ಇದು ಮಾಡಾಕತ್ತಾರ. ಅವ್ರು ಏನು ಮಾಡೋದು, ಪ್ರೈವೇಟೈಸೇಷನ್ ಮಾಡಾಕತ್ಬಿಟ್ರು ಭಾಳ ಮಂದಿ. ಈಗ 60% ಎಲ್ಲ ಪ್ರೈವೇಟೈಸೇಷನ್ ಆಗತ್ತೈತಿ. 60% ಪ್ರೈವೇಟೈಸೇಷನ್ ಆಗತ್ತಂದ್ರೆ ಏನು ಅದಕ್ಕಂದ್ರೆ ಅಲ್ಲಿ ಮತ್ತು ಪ್ರೈವೇಟೈಸೇಷನ್ ಆದ್ರೆ ಅರ್ಥ ಏನು, ಅಲ್ಲಿ ಸಮಾನತೆ ಬರುತ್ತಾನೆ. ಹಂಗೆ ಈಗ ನೀವು ಸರ್ಕಾರದೊಳಗೆ ಏನಾಗತ್ತೆ, OBC ಇಷ್ಟು ಕ್ಯಾಟಗರಿ ಇಷ್ಟು ನೌಕರಿ, ನೀವು ಒಂದು ಸ್ಕೂಲ್ ತಗೋರಿ ಅಥವಾ ಒಂದು ಜಾಬ್ ತಗೋರಿ, ಅಲ್ಲೇನಿರುತ್ತೆ SC/ST ಇಷ್ಟು ಪರ್ಸೆಂಟೇಜು, OBC ಇಷ್ಟು ಪರ್ಸೆಂಟೇಜು, ಜನರಲ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಬಟ್ ನೀವು ಅದ ಪ್ರೈವೇಟೈಸೇಷನ್ ಆತಂದ್ರೆ ಈ ಒಂದು ಪ್ರೈವೇಟ್ ಸ್ಕೂಲ್ ಒಂದು ಸಂಸ್ಥೆ ಐತೆ ಅಂತ ತಿಳ್ಕೊರಿ, ಅವ್ರು ಏನು ಮಾಡ್ತಾರೆ, ಏನು ಮಾಡೋದು, ಅಲ್ಲಿ ಏನು ಯಾವುದು ಇದನ್ನ ಇರೋಲ್ಲ. ಕ್ಯಾಟಗರಿ ವೈಸ್ ನಿಮಗೆ ಯಾವುದು ಫೆಸಿಲಿಟಿ ಸಿಗೋಲ್ಲ. ಮತ್ತು ಆರ್ಥಿಕವಾಗಿ ಹಿಂದುಳಿದರನ್ನ ಮತ್ತು ಸಾಮಾಜಿಕವಾಗಿ ಹಿಂದುಳಿದರನ್ನ ಮೇಲೆತ್ತದವಾಗ ಹಂಗೆ ಅದು ತೊಂದರೆ ಬರುತ್ತೆ. ಅದಕ್ಕೆ ನಾ ಇದನ್ನೆಲ್ಲ ಯಾಕೆ ಹಾಕ್ತೀನಿ ಅಂತಂದ್ರೆ ನಮ್ಮ ಪಟ್ಟಂಥ ಕರ್ತವ್ಯಗಳನ್ನು ನೀವು ಯಾವಾಗ ಇದನ್ನು ಮಾಡ್ತೀರಿ ಅವಾಗ ಮಾತ್ರ ಏನಪ್ಪ ಅಂತಂದ್ರೆ ಸರ್ಕಾರ ನಮ್ಮ ಗಮನದಾಗ ಇಟ್ಕೊಳತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತಂದ್ರೆ ಅವರು ಕೂಡ ಹೋಗಿ ಬಿಡ್ಕೋದ್ರೆ ಕೆಲಸ ಮಾಡಾಕತ್ತಿಲ್ಲ ಅಂದ್ಬಿಟ್ಲೆ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಹತೋಟಿಗೆ ತೊಗೋಬೇಕಲ್ಲ. ಅವಾಗ ಏನು ಮಾಡ್ತಾರೆ ಅವರು ಅಂತಂದ್ರೆ ಬೇರೆ ಒಂದು ದಾರಿ ಹುಡುಕಿ ಹಿಂಗೆ ಮಾಡ್ತಾರೆ. ಅವಾಗ ಮತ್ತೆ ಹೊಳ್ಳಿ ಏನಾಗತ್ತೆ, ನಾವೇನು ಈಗ ಭಾಳ ಮಹಾತ್ಮರು ಏನು ಕನಸು ಐತಲ್ಲ ಏನಪ್ಪ ಅಂತಂದ್ರೆ ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸಮಾನತೆಯಾಗಿ ಬದುಕಬೇಕು, ಸಮಾಜದಾಗ ಎಲ್ಲರಿಗೂ ಒಂದೇ ರೀತಿ ಗೌರವ ಸಿಗ್ಬೇಕಂತ ಏನೈತಲ್ಲ ಆ ಕನಸು ಬರೀ ಕನಸಾಗೇ ಉಳಿಯುತ್ತೆ. ಅದಕ್ಕೆ ನಾ ಹೇಳೋದು ಏನಪ್ಪ ಅಂತಂದ್ರೆ ನಮಗೆ ಪಟ್ಟಂಥ ಕರ್ತವ್ಯ, ನಾವೇನು ದೇಶದ್ದು ಹೊರಗಡೆ ಹೋಗಿ ಹೋರಾಟ ಮಾಡೋಂಥದ್ದು ಏನೂ ಆಗೋದಿಲ್ಲ. ನಾವು ಯಾವ ರೀತಿ ದೇಶಕ್ಕೆ ಸೇವೆ ಮಾಡ್ಬೋದು ಅನ್ನೋದು ತಿಳ್ಕೊಬೋದು. ನನಗೆ ಪಟ್ಟಂಥ ಕೆಲಸ ಏನಂದ್ರೆ ನಾನು ಅಟ್ಲೀಸ್ಟ್ ಅದರೊಳಗೆ ಸಿನ್ಸಿಯರಾಗಿ ಮಾಡಿದರೆ ಸಾಕು, ಅದು ದೇಶಕ್ಕೆ ಪಟ್ಟಂಥ ಕೊಡುಗೆ. ಅದಕ್ಕೆ ನಾವು ಹೇಳೋದಂತಂದ್ರೆ ನಾವು ಫಸ್ಟ್ ಹಕ್ಕುಗಳಿಗೆ ಹೋರಾಟ ಎಷ್ಟು ಮಾಡ್ತೀವಿ ಅದ್ರ ಜೊತೆಗೇ ಏನಪ್ಪ ಅಂತಂದ್ರೆ ಕರ್ತವ್ಯಗಳಿಗೂ ನಾವು ಏನಪ್ಪ ಅಂದ್ರೆ ಅದನ್ನು ಕೂಡ ಏನಪ್ಪ ಅಂದ್ರೆ ಅದನ್ನು ನಮ್ಮ ಗಮನದಾಗ ಇಟ್ಕೋಬೇಕು. ಯಾಕಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾದ್ರೆ ಎರಡಕ್ಕೂ ಇದಿರುತ್ತೆ. ಅದಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಕರ್ತವ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಕೋಬೇಕು. ಅಂದಾಗ ಮಾತ್ರ ಎಲ್ಲರನ್ನೂ ಏನಪ್ಪ ಅಂತಂದ್ರೆ ಸಮಾನತೆ ಇದರೊಳಗೆ ಕಾಣೋಕ್ಕೆ ಸಾಧ್ಯತೆ ಐತಿ. ಮಹಾತ್ಮರು ಕಂಡಂಥ ಕನಸು ನನಸಾಕಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ ನಾನು ಒಂದೆರಡು ಮಾತು ಮಾತಾಡ್ತಕ್ಕಂಥ ನಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ವಂದಿಸಿ ನಾನು